ಮಂಜುನಾಥಾಯ ನಮಃ. ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಅಡಿದಾವರೆಗಳಿಗೆ ನಮಿಸುತ್ತಾ, ಪ್ರಾಜ್ಞರಾದ ತೀರ್ಪುಗಾರರನ್ನು ವಂದಿಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಚಲ ಶಲಾಕಯ ಚಕ್ಷುರುನ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ಕೊಂಡೊಯ್ಯುವಂತ ಶ್ರೀ ಗುರುವಿಗೆ ನನ್ನ ನಮಸ್ಕಾರಗಳು. ವ್ಯಕ್ತಿತ್ವಕ್ಕೆ ದರ್ಪಣ ಹಿಡಿದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಜೀವನ ಸಂದೇಶವನ್ನು ನೀಡಿ ಬಂಗಾರದ ಬದುಕಿಗೆ ದಾರಿ ದೀಪವಾಗಿ ತೆರೆದ ಬಾಗಿಲಿಗೆ ಸುಜ್ಞಾನ ದೀವಿಗೆಯಾಗಿ ಜ್ಞಾನದ ಬಂಧುವಾಗಿ ಜ್ಞಾನಕ್ಕೆ ಸಿಂಧೂರವಾಗಿ ಮೆರೆದಂತ ಶಾಂತಿವನ ಟ್ರಸ್ಟ್ನ ಈ ಬಾರಿಯ ಹೊತ್ತಿಗೆ ಜ್ಞಾನದರ್ಶಿನಿ ನಮ್ಮಲ್ಲಿರುವ ಅಜ್ಞಾನದ ಕೊಳೆಯನ್ನು ತೊಳೆದು ಜ್ಞಾನದ ಘಮವನ್ನು ಸೂಸುವ ಅಪೂರ್ವ ಆಗರವಾಗಿದೆ. ಈ ಹೊತ್ತಿಗೆಯಲ್ಲಿ ನನ್ನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದ ಸಾಗರೋಪಾಧ್ಯ ಅಂಶಗಳಲ್ಲಿ ಬಿಂದುವಿನಷ್ಟನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಮೇಲೇರಿದಷ್ಟು ಬೀಳುವ ಆಳ ಜಾಸ್ತಿ ಎಂಬ ಮಾತಿದೆ. ಹೌದು, ನಾವಿಂದು ಬಹಳಷ್ಟು ಪ್ರಗತಿ ಸಾಧಿಸುತ್ತಿದ್ದೇವೆ. ಮೀನಿನಂತೆ ಈಜುವುದನ್ನು, ಪಕ್ಷಿಗಳಂತೆ ಹಾರುವುದನ್ನು, ಇಲಿ ಹೆಗ್ಗಣಗಳಂತೆ ಸುರಂಗ ಕೊರೆಯುವುದನ್ನು ಕಲಿತೆವು. ಆದರೆ ದುರಂತ ಅಂದರೆ ಜೀವನ ಮೌಲ್ಯಗಳ ವಿಚಾರಕ್ಕೆ ಬಂದಾಗ ಮಿತ್ರರೇ, ಮಾನವೀಯ ಸಂಬಂಧಗಳು, ಧಾರ್ಮಿಕ ವಿಚಾರಗಳು, ಸತ್ಯಸಂಧತೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಇತ್ಯಾದಿ ಸುವಿಚಾರಗಳು ಕಡಿಮೆಯಾಗುತ್ತಿದ್ದು ನಾವಿಂದು ಪ್ರಪಾತಕ್ಕೆ ಜಾರುತ್ತಿದ್ದೇವೆ. ಅರ್ಥಾತ್ ಸಮಾಜದಲ್ಲಿ ದಿನನಿತ್ಯ ಕೊಲೆ, ದರೋಡೆ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಭಯೋತ್ಪಾದನೆ, ಆತ್ಮಹತ್ಯೆ ಇತ್ಯಾದಿ ಕುಕೃತ್ಯಗಳು ನಡೆಯುತ್ತಿವೆ ಮಿತ್ರರೇ. ಇಂತಹ ಎಲ್ಲ ಸಮಸ್ಯೆಗಳನ್ನು ಎದುರಿಗಿಟ್ಟುಕೊಂಡು ಅರ್ಥ ಮಾಡಿಸಲು ಅತ್ಯಗತ್ಯವಾದಂಥ ಮೌಲ್ಯ ಶಿಕ್ಷಣವನ್ನು ಒದಗಿಸಿದ ಶಾಂತಿವನ ಟ್ರಸ್ಟ್ ರವರ ಈ ಜ್ಞಾನದರ್ಶಿನಿ ಹೊತ್ತಿಗೆಯು ಅಮೃತದ ಬುತ್ತಿಯನ್ನೇ ಕಟ್ಟಿಕೊಟ್ಟಿದೆ. ಮೊದಲನೇ ಪುಟ ತೆರೆಯುತ್ತಿದ್ದಂತೆ ನೈಮಿತ್ತಿಕ ಶ್ಲೋಕಗಳ ಸಾಲುಗಳು, ಅವುಗಳನ್ನು ಓದುತ್ತಿದ್ದಂತೆ ನನ್ನ ಮನಸ್ಸು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಲೀನವಾದಂತೆ ಭಾಸವಾಯಿತು. ಪ್ರಥಮವಾಗಿ ಕುಮಾರ್ ಪೆರ್ನೆಜೆ ಪುತ್ತೂರ್ ಇವರು ತಮ್ಮ ಅನ್ನದ ಮಹತ್ವ ಲೇಖನದಲ್ಲಿ ಒಂದೊಂದು ಅಗುಳನ್ನು ಬೆಳೆಯಬೇಕಾದರೂ ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ, ಅನ್ನ ಬೆಳೆಯುವುದು ತಿಂದು ಬಿಸಾಡಿದಷ್ಟು ಸುಲಭವಲ್ಲ ಎನ್ನುವ ಇವರ ಮಾತಿನಂತೆ ನಮ್ಮ ದೇಹ ಮನಸ್ಸಿಗೆ ಚೈತನ್ಯ ನೀಡುವ ಅನ್ನದ ಮಹತ್ವವನ್ನು ಅರಿತು ಆಹಾರವನ್ನು ಹಾಳು ಮಾಡದಿರೋಣ. ಆಧುನಿಕ ಗಾಳಿ ಬೀಸುತ್ತಿದ್ದಂತೆ ಜನರ ಜೀವನ ಶೈಲಿ ಜೊತೆಗೆ ಯೋಚನಾ ಶೈಲಿಗಳು ಬದಲಾದವು. ಹಿಂದಿನ ಕಾಲದಲ್ಲಿದ್ದ ಒಳ್ಳೆಯ ವಿಚಾರಗಳನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರು ನೆನಪಿಸಿದ್ದಾರೆ. ಇನ್ನು ಎಂ ಮುನಿರಾಜ್ ಇವರು ತಮ್ಮ ಲೇಖನದಲ್ಲಿ ಮೊಬೈಲ್ಗಳಿಗೆ ದಾಸರಾಗುವ ಬದಲು ಅವುಗಳನ್ನು ನಮ್ಮ ದಾಸರನ್ನಾಗಿ ಮಾಡಿಕೊಂಡರೆ ಒಳಿತು, ಅತಿಯಾದರೆ ಅಮೃತವು ವಿಷ ಎಂದು ತಮ್ಮ ಲೇಖನದ ಮೂಲಕ ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ. ಕಷ್ಟಗಳು ಬಂದಾಗ ಕಂಗಾಲಾಗದೆ ಮುನ್ನಡೆದರೆ ಗೆಲುವು ಸಿಕ್ಕೇ ಸಿಗುತ್ತದೆ. ದೇವರು ಯಾವುದಾದರೂ ಒಂದು ರೂಪದಲ್ಲಿ ನಮ್ಮ ಕೈ ಹಿಡಿಯುತ್ತಾನೆ ಎಂಬುದನ್ನು ವಿ ಆರ್ ಮಣಿಕಾಂತ್ ಇವರು ತಮ್ಮ ಲೇಖನದಲ್ಲಿ ಮನ ಮುಟ್ಟುವಂತೆ ಚಿತ್ರಿಸಿದ್ದಾರೆ. ಹನಿ ಹನಿ ಸೇರಿ ಸಾಗರವಾಗುವಂತೆ ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಯಲ್ಲಿ ತಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ನೆಮ್ಮದಿಯ ಜೀವನ ನಡೆಸಬಹುದು ಎಂಬ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಮಾತನ್ನು ನಾವಿಂದು ಉಳಿಸಿಕೊಳ್ಳಬೇಕಾಗಿದೆ. ಇನ್ನು ಬದುಕಿಗೆ ಬೆಳಕು ವಿಭಾಗದ 8 ಪದ್ಯಗಳು, ನೈಮಿತ್ತಿಕ ಶ್ಲೋಕಗಳು, ನಂಬಿಕೆಯ ಬಲ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಮೆದುಳಿಗೆ ಮೇವು ಇವುಗಳು ನನ್ನನ್ನು ಪುಸ್ತಕ ಪ್ರೇಮಿಯನ್ನಾಗಿಸಿದೆ. ಮಿತ್ರರೇ, ಕೊನೆಯದಾಗಿ ನಾವಿಂದು ತಮ್ಮ ಸುತ್ತ ಗೂಡು ಕಟ್ಟಿಕೊಂಡು ಕೊನೆಗೆ ಗೂಡಿನಿಂದ ಹೊರಬರಲಾರದೆ ನರಳಿ ಸಾಯುವ ರೇಷ್ಮೆ ಹುಳುಗಳಂತಾಗಿದ್ದೇವೆ. ಇಂತಹ ಸಮಯದಲ್ಲಿ ಈ ಜ್ಞಾನದರ್ಶಿನಿ ಹೊತ್ತಿಗೆ ನಮಗೆ ದಾರಿದೀಪವಾಗಲಿ ಎಂದು ನನಗೆ ಇಷ್ಟವಾದ ದಾರ್ಶನಿಕರ ಸಾಲುಗಳೊಂದಿಗೆ ನನ್ನ ಮಾತಿಗೆ ಪೂರ್ಣ ವಿರಾಮ. ಆದರೆ ವಿಚಾರಗಳಿಗಲ್ಲ, ವಿಚಾರಗಳೆಂದಿಗೂ ನಿತ್ಯ ನಿರಂತರ. ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು, ಹವ್ಯಾಸ ಬದಲಿಸು, ಹೊಣೆ ಬರಹ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು. ಅವಕಾಶಕ್ಕಾಗಿ ಧನ್ಯವಾದ.